ಬಿಗ್ ಬಾಸ್ ಅಲ್ಲಿ ಸುಮಾರು ಜನ ವೆಯ್ಟ್ ಮಾಡ್ತಿದ್ರು. ಬಿಕಾಸ್ ಯಾಕಂತಂದ್ರೆ ಫಿನಾಲೆಗೆ ಬಂದ್ರೆ ನಿಮ್ಮ ಮತ್ತೆ ಅವರಿಬ್ಬರ ಮಧ್ಯೆ ಒಳ್ಳೆ ಜುಗಲ್ಬಂದಿ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ವೆಯ್ಟ್ ಮಾಡ್ತಿದ್ರು ಆಕ್ಚುಲಿ. ಸೊ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಇಂದ ಅರ್ಧಕ್ಕೆ ಬಂದಿರುವಂಥದ್ದು ಬೇಸರ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಆ ಸ್ಟೇಜ್ಗೆ ಹೋಗ್ಬೇಕು ಅಂದ್ರೆ ನೀವು ಪಟ್ಟಿರುವಂಥ ಶ್ರಮ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರುತ್ತೆ. ಅದು ಅರ್ಧಕ್ಕೆ ಅಂದ್ರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅಂದಾಗ ಆ ಒಂದು ಮೂಮೆಂಟ್ ಹೊರಗಡೆ ಬಂದಾಗ ಹೆಂಗ್ ಅನ್ನಿಸ್ತಿತ್ತು? ತುಂಬ ಬೇಜಾರಾಯಿತು. ಒಬ್ಬ ಗೆಲ್ಲಬೇಕು ಅಂತ ಮುಂದೆ ಹೋಗ್ತಿರೋದು ನಾನು, ಹ್ಮ್. ಆ ಗೆಲ್ಲೋದನ್ನ ತಡೀತಾರಲ್ಲ, ಅದು ತುಂಬ ಬೇಜಾರಾಯಿತು. ಬಟ್ ನಾನು ಇರೋ ಅಷ್ಟು 15 ದಿವಸನೂ ಐ ವಾಸ್ ಲೈಕ್ ವೆರಿ ಪ್ರಾಮಿಸಿಂಗ್ ಕ್ಯಾರೆಕ್ಟರ್. ಹೌದು. ನಾನೆಲ್ಲೂ ಆ ನಾಟಕ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಆ ನಾಟಕ ಆಡೋವಂಥದ್ದು ನನಗೆ ಇಷ್ಟ ಆಗಲ್ಲ. ಬಟ್ ಐ ವಾಸ್ ವೆರಿ ಟ್ರೂ ಅನ್ನೋದು ನಂಗೆ ತುಂಬಾ ಇತ್ತು. ನನ್ನ ಕೆಲಸ ಇಲ್ಲಿವರೆಗಿತ್ತಾ, ನಾವು ಹೊರಗಡೆ ಹೋದ್ಮೇಲೆ ಜನಗಳೇ ಡಿಸೈಡ್ ಮಾಡ್ತಾರೆ. ಇವಾಗ ನಾನು ಅಲ್ಲಿ ತಪ್ಪು ಮಾಡಿಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಇಟ್ ವಾಸ್ ಅ ಜಸ್ಟ್ ಪುಷ್, ನಾಟ್ ಮೋರ್ ದೆನ್ ದಟ್. ಹೊಡೆದಿರ್ಬೇಕಾದ್ರೆ ಹೇಳಿ ಸರ್, ಕರ್ಕೊಂಡು ಬೇಕಾದ್ರೆ ನಾನೇ ಹೊರಗಡೆ ಬಂದ್ಬಿಡ್ತೀನಿ. ಬಟ್ ಅದೇನೂ ಮಾಡಿಲ್ಲ. ಹೊರಗಡೆ ಬಂದಾಗ ನನ್ನ ಸಕ್ಸಸ್ ಗೆಲ್ಲೋ ಒಂದು ಕಡೆ ಬ್ರೇಕ್ ಹಾಕಿದ್ರು ಅಂತ ಅನ್ಸ್ಬಿಡ್ತು. ಆ ಛಲದಿಂದನೇ ಹೊರಗಡೆ ಬಂದೆ. ನಾನು ಏನೋ ಒಂದು ಮಾಡಬೇಕು ಅಂತ ಕೂತ್ಕೊಂಡೆ. ಎಲ್ಲೋ ಒಂದು ಕಡೆ ನಮ್ಗೆ ಆ ಟೈಮಲ್ಲಿ ಒಳ್ಳೆ ಟೈಮ್ ಪ್ರೊಡ್ಯೂಸರ್ಸ್ಗಳು ಸಿಕ್ಕಿದ್ರೆ ಆನ್ ಸ್ಟೇಜಲ್ಲಿ ನಾನು ನಿಂತ್ಕೊಂಡ್ಬಿಡ್ತಿದ್ದೆ, ಇನ್ನೊಂದು ಸಿನಿಮಾ ತೊಗೊಂಡು ನಿಲ್ಲಿಸ್ಬಿಡ್ತಿದ್ದೆ. ಹೌದು. ಸೊ ಅದೆಲ್ಲ ನನಗೆ ತುಂಬಾ ಪ್ಲಾನಿಂಗ್ ಇತ್ತು. ಇನ್ ಫ್ಯೂಚರು ಅಷ್ಟೇ, ಸಿನಿಮಾ ಮಾಡಬೇಕು ಅಂದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಬೇಕು. ಬಿಗ್ ಬಾಸ್ ರಂಜಿತ್ ಅಂತ ಇವಾಗ ಎಷ್ಟು ಜನ ಗುರುತಿಸ್ತಾ ಇದಾರಲ್ಲ, ಅದನ್ನು ಮರೆಯುವಂಥದ್ದು ಕ್ಯಾರೆಕ್ಟರ್ ಅಲ್ಲ ಅದು ರಂಜಿತ್. ಹೌದು. ಸೊ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಎತ್ಕೊಂಡು ಹೋಗಿ ಒಂದು ಒಳ್ಳೆ ರೀತಿ ಸಿನಿಮಾ ಮಾಡಿ ಜನಗಳ ಮುಂದೆ ಇಟ್ಟಾಗ, ಇಲ್ಲಪ್ಪ ನಂಗೆ ಬಂದ್ರೂ ಈ ಥರ ಒಳ್ಳೆ ಸಿನಿಮಾ ಮಾಡಿದನಲ್ಲ ಅಂತ ಹೊಗಳಬೇಕೇ ಹೊರತು ಉಕ್ಕೊಂಡು ಹೋಗ್ಬಾರ್ದು. ಆ ರೀತಿ ಅನ್ನೋದು ನನ್ನ ಮೈಂಡಲ್ಲಿ ಇದ್ದೇ ಇದೆ. ಅದು ಮಾಡೇ ಮಾಡ್ತೀನಿ, ಅದು ಯಾವಾಗಲ್ಲ ಮಾಡೇ ಮಾಡ್ತೀನಿ. ಅದೊಂದು ಪ್ಲಾನಿಂಗ್ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.